ಗೋಲೋಕವ ಯಾವ ದೇವಲೋಕ? ದೇವಲೋಕವದು. ಎಲ್ಲರಿಗೂ ಇರುವುದು ಒಂದೇ ರಜೆ. ನಮ್ಮನ್ನು ಹೆಣ್ಣುಗಳೆಂದು ಭಾವಿಸಿದೆಯೇನಾ? ಸುಮ್ಮನೆ ನನ್ನನ್ನು ಬೊಗಳಬೇಡ. ಯಾರ ನೀನು? ನಿನ್ನ ಹೆಸರೇನು? ಪ್ರಭು, ಕೇಳಿದಿರಾ? ವಿಕಟ ಬಲವಂತೆ. ನೋಡಿದರೆ ಬಲವೇ ಇಲ್ಲದವನಂತೆ ಕಾಣುತ್ತಿದ್ದಾನೆ. ಇರಬಹುದು ಇರಬಹುದು. ಎಲ್ಲಿ ಅವ ನಿನ್ನ ಒಳ್ಳೆಯಲ್ಲಿ? ನಾವು ಬಂದಿದ್ದೇವೆ ಎಂದು ಹೇಳು. ಹೋಗ ಅವನಿಗೆ ಬರಲಿ ಕೇಳು. ನಮ್ಮಂತವರೆಂದರೆ ಯಾರು? ಮುಚ್ಚಂಬಾಯಿ, ಇಲ್ಲಿಯವರೆಗೂ ಬಂದಂತವರಲ್ಲ ನಾವು. ನಾವು ಲೋಹವತಿ ನಗರದ ಅರಸ ಶತ್ರುಪ್ರಸೂದನ ಬಂದಿದ್ದಾನೆ ಎಂದು ಹೇಳು. ಹೋಗ. ನನ್ನ ಒಡೆಯನ ಹೆಸರು ಕೇಳಿದ ತಕ್ಷಣ ಆ ದೇವೇಂದ್ರ ಹೆದರಿ ನಡಗುವನು. ಹೇಳು ಹೋಗ. ನೀನೇ ಹೇಳುವೆಯಾ ಇಲ್ಲ ನಾವೇ ಬಳಿಗೆ ನುಗ್ಗುವುದಾ? ನನ್ನ ಬಳಿ ಯುದ್ಧ ಮಾಡುವಷ್ಟು ಧೈರ್ಯ ಉಂಟೇನ ನಿನಗೆ? ನೋಡಿದರೆ ನಾಯಿ ಮನೆಯಂತೆ ಕಾಣುತ್ತಿದೆಯಾ? ನಿನ್ನ ಕಾಲಗಳನ್ನು ಮುಗಿತೇನೆ. ಬಾರ ಮುಂದೆ. ಇನ್ನು ತಡ ಮಾಡುವುದು ಬೇಡ. ಆ ದೇವೇಂದ್ರನೊಂದಿಗೆ ಹೋಗುವಂತೆ. ನಿನ್ನ ಬಾಯಲ್ಲಿ ಹೇಳ. ನಿನ್ನ ಮುಖದ ಮೇಲೆ ಮುಗಿದ ಕೆಳಗೆ ಒಂದು ಬಾಯಿ ಉಂಟಲ್ಲ, ಅಲ್ಲಿಂದ ಹೇಳ. ಏನೋದು ನಿನ್ನ ಸಮಸ್ಯೆ? ಯಾರದು? ಓ, ಸತ್ಯ ಪ್ರಚೋದನ. ನಾಯಿ ಬಂದ. ಹಾಗಾದ್ರೆ ನೀನು ಹೊರಡ, ಅವರನ್ನು ನಾನು ನೋಡಿ ಕಳಿಸ್ತೇನೆ. ಹೊರಡ ಹೊರಡ
ಕಂಡು ಅದಕ್ಕಾಗಿ ಬಂದಿದ್ದರೆ ಅಗ್ನಿಯಾದ ನಾನು ಅವರನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೇನೆ. ಮಹೇಂದ್ರ, ಕೆಟ್ಟ ಬೀಜವು ಸುತ್ತರೂ ಹೋಗುವುದಿಲ್ಲವೋ ಹಾಗೆ ರಾಕ್ಷಸರ ವಂಶ ಮತ್ತೆ ಮತ್ತೆ ಹುಟ್ಟಿ ಬಂದು ಹೊರ ಬಲಾನ್ವಿತರಾಗಿ ದೇವಲೋಕದ ಮೇಲೆ ದಾಳಿ ಮಾಡಿದ್ದಾನೆ ಎಂದರೆ ಅವನಿಗೆ ಕೆಟ್ಟ ಕಾಲ ಬಂದಿದೆ ಎಂಬುದು ನಿಶ್ಚಯ. ಜೀವಿಗಳ ಉಸಿರಾಟಕ್ಕೆ ಕಾರಣನಾದ ನಾನು ಪ್ರಸೂತನದ ಉಸಿರಾಟವನ್ನು ನಿಲ್ಲಿಸುತ್ತೇನೆ. ಯೋಚನೆಯನ್ನು ಬಿಡು. ಪುರಂದರ, ಯಾವುದೇ ವ್ಯಕ್ತಿಯ ಗರ್ವ ತಲೆಗೆ ಏರಬಾರದು. ಏರಿದರೂ ನೀರಿನಂತೆ ಕೆಳಗೆ ಬರುತ್ತದೆ. ಆ ರಾಕ್ಷಸರಿಗೆ ತಾವು ಹಿರಿಯರು, ದ್ವಿತೀಯ ಪುತ್ರರು ಎಂಬ ವಿಷಯ ಮತ್ತೇರಿಸಿದೆ. ಹಾಗಾಗಿ ನಿಮ್ಮ ಪುರಕ್ಕೆ ಬಂದಿದ್ದಾರೆ. ದೇವೇಶ, ಯಮನಿದ್ದಾಗ ಚಿಂತೆ ಬಿಡು, ಅಪ್ಪಣೆ ಕೊಡು. ದೇವತೆಗಳೇ, ಕೊಲ್ಲದಿದ್ದರೆ ಬಾಳ್ವೆ ವ್ಯರ್ಥ. ದಿಕ್ಪಾಲಕರೇ, ರಾಕ್ಷಸರ ಅಡ್ಡ ಹೆಚ್ಚಾಗುತ್ತಾ ಇದೆ. ಕಾರಣ ಲೋಹವತಿಪುರದ ಅರಸನಾದ ಶತ್ರು ಪ್ರಸೂದನನು ನಮ್ಮ ನಗರವನ್ನು ಮುತ್ತಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ನಾವು ಅವನನ್ನು ಎದುರಿಸಬೇಕಾಗಿದೆ. ಇದುವರೆಗೂ ಉಳಿಸಿ ಬಂದ ಈ ಸ್ವರ್ಗ ಲೋಕವನ್ನು ಉಳಿಸಿಕೊಳ್ಳಬೇಕಾಗಿದೆ. ಆ ದುಷ್ಟ ರಾಕ್ಷಸರನ್ನು ತಕ್ಕ ಪಾಠವನ್ನು ಕಳಿಸೋಣ ಬನ್ನಿ.